ಹಾಯ್ ಎಲ್ಲ ನಮಸ್ಕಾರ, ಎಲ್ಲರೂ ಹೆಂಗಿದ್ರಿ? ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ರೆಡಿಯಾಗಿ ಎಲ್ಲಿ ಹೊಂಟವಿ? ಈಗ ಫಸ್ಟ್ ನಾವು ಇಲ್ಲಿ ಮಾಡಬೇಕಾಗಿದ್ದ ಕೆಲಸ ಅಂದ್ರೆ ನೋಡ್ರಿ, ಹುಡುಗಿ ಈಕಿಂದು ಸ್ಕೂಲ್ ನೋಡ್ಬೇಕು. ಸ್ಕೂಲು ಹುಡುಕ್ಬೇಕೀಗ. ನಿನ್ನೆ ಮೊನ್ನೆ ಎಲ್ಲ ಅಡ್ಡಾಡಿ ನೋಡ್ಕೊಂಡು ಬಂದೇವಿ. ಸೊ ಯಾವ್ಯಾವ ಚಲೋ ಸ್ಕೂಲ್ ಅದಾವು, ಯಾವ ನಿಯರ್ ಅದಾವು. ಮೇನ್ ಇನ್ನೊಂದು ಏನಂತಂದ್ರೆ ಸ್ಕೂಲ್ ಫೀಸ್ ಕೇಳಿದ್ರನ ತಲೆ ಯಾವ ಅಂತದೆ. ಅಂಥ ಪರಿ ಸ್ಕೂಲ್ ಫೀಸ್ ಅದಾವೆ. ಕಾಂಪಿಟೇಷನ್ ಮೇಲೆ ಸ್ಕೂಲ್ ಫೀಸ್ ಅದಾವೆ. ಒಂದು 45,000, ಒಂದು 55,000. ಯಪ್ಪ, ಎಲ್ಲ ಖರ್ಚು ಸೇರಿ 1,00,000 ರೂಪಾಯಿ ಬರ್ತೈತಿ ಬರೀ ಇದು ನರ್ಸರಿಗೆ. 3 ವರ್ಷದ ಹುಡುಗಿ ಅದಾಳಕಿ. ಆಕಿನ ನರ್ಸರಿಗೆ ಹಚ್ಬೇಕಾದ್ರೆ ಮಿನಿಮಮ್ 1,00,000 ರೂಪಾಯಿ ನಾವು ಸ್ಕೂಲಿಗೆ ಇಡಬೇಕು. ಆ ಸ್ಕೂಲಿಗೆ ಇಡೋ ರೊಕ್ಕದಾಗ ನಾವು ಆಸ್ತಿನ ತೊಗೋಬೋದು ಅಂತ. ಈ 3 ವರ್ಷದ ಹುಡುಗರಿಗೆ ಕೊಡೋ ಸ್ಕೂಲ್ ಫೀಸ್ದಾಗ ನಾವು ಸಣ್ಣವರಿಂದಾಗಿಂದನೂ ಇಲ್ಲಿ ತನಕ ಕಾಲೇಜೆಲ್ಲ ಮುಗಿಸಿದ್ರು ಅಷ್ಟಕ್ಕೊಂಡ ಫೀಸ್ ನಾವು ಕೊಟ್ಟಿಲ್ಲ. ಅಷ್ಟು ಇಡೀ ವರ್ಷ ನಮ್ಮದು ಲೈಫ್ ಒಳಗೆ ಎಷ್ಟು ಸಾಲಿ ಕಲ್ತೇವಿ, ಅಷ್ಟೂ ಇಷ್ಟು ಖರ್ಚು ಬಂದಿಲ್ಲ. ಇವ್ರಿಗೆ ಬರೀ ನರ್ಸರಿಗೆ ಅಷ್ಟಕ್ಕೊಂಡ ಫೀಸ್ ಕೊಡ್ಬೇಕು ನಾವು. ಬಟ್ ಏನೂ ಮಾಡೋಕ್ಕೆ ಬರೋಂಗಿಲ್ಲ, ಕೊಡಬೇಕು. ಹುಬ್ಬಳ್ಳಿನೂ ಭಾಳ ಕಾಸ್ಟ್ಲಿ ಆಗೈತಿ ಸ್ಕೂಲಿನ ಸಂಬಂಧ. ಕಾಂಪಿಟೇಷನ್ನು ಭಾಳ ಐತಿ. ಅಂದ ಮೇಲೆ ಅವರಿಗೆ ಸ್ಕೂಲೂ ಇಂಪಾರ್ಟೆಂಟ್ ಭಾಳ. 3 ವರ್ಷ ಅದು ಅಂದಮೇಲೆ ಸ್ಕೂಲಿಗೆ ನಾವು ಹಾಕಬೇಕು. ಸದ್ಯಕ್ಕೆ ಸ್ಕೂಲ್ ನೋಡಕ್ಕೆ ಹೊಂಟೇವಿ. ನೋಡೋಣಂತ ಯಾವ ಸ್ಕೂಲ್ ಹೆಂಗೆ ಅದಾವು, ಅಲ್ಲಿ ವಾತಾವರಣ ಹೆಂಗೆ ಅದಾವು, ಈಕಿ ಹೆಂಗೆ ಸೆಟ್ ಹಾಕ್ಕೊಳ್ಳ, ಯಾವ ಸ್ಕೂಲಿಗೆ ನಾವು ಅಡ್ಮಿಷನ್ ಮಾಡ್ತೀವಿ, ಎಷ್ಟು ಫೀಸ್ ಐತಿ, ಅಲ್ಲಿ ಫೆಸಿಲಿಟೀಸ್ ಏನೇನು ಅದಾವು. ಸೊ ನೋಡೋಣಂತ ಮುಂದೆ. ಈಗಂತೂ ಸ್ಕೂಲ್ ನೋಡಕ್ಕೆ ಹೊಂಟೇನಿ. ನೋಡೋಣ ಆತಂದ್ರೆ ಇವತ್ತು ಅಥವಾ ನಾಳೆ ಅಡ್ಮಿಷನ್ ಮಾಡಿಸ್ಬಿಡ್ತೀವಿ. ಯಾಕಂದ್ರೆ ಅಡ್ಮಿಷನ್ ಸಿಗೋದು ಟಫ್ ಐತೆ. ಯಾಕಂದ್ರೆ ಸೀಟ್ ಫುಲ್ ಅದು ಅಂತಂದ್ರೆ ಆಮೇಲೆ ನಾವು ಹುಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ಆದಷ್ಟು ಈ ವೀಕ್ನೊಳಗನ ನಾವು ಅಡ್ಮಿಷನ್ ಮಾಡಿಸ್ಬೇಕು. ಸೊ ಹೋಗೋಣಂತ. ಸದ್ಯಕ್ಕೆ ನೋಡ್ತಿರ್ರಿ ನನ್ನ ವಿಡಿಯೋ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಸ್ಕೂಲೆಲ್ಲ ಅಡ್ಡಾಡಿ ನೋಡಿ ಯಾವುದಕ್ಕೆ ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋದು ಡಿಸೈಡ್ ಮಾಡಿ ಆದಮೇಲೆ ನಾವು ಇಲ್ಲೇ ಸ್ವಲ್ಪ ಸಂತಿ ಮನೆಗೆ ಒಂದು ಸ್ವಲ್ಪ ಗ್ರಾಸರಿ ಸಾಮಾನು ತೊಗೊಳೋದಿತ್ತು. ಅದಕ್ಕಂಥೇಳಿ ಇಲ್ಲೊಂದು ಫೋಕಸ್ ಮಾರ್ಟಿಗೆ ಬಂದ್ವಿ. ಸೊ ಅಲ್ಲಿ ಒಳಗೆ ಬಂದ ತಕ್ಷಣ ನಮಗೊಂದಿಷ್ಟು ಸ್ವೀಟ್ಸ್ ಕಂಡು, ಆ ಸ್ವೀಟ್ಸ್ ಒಳಗೆ ನಮ್ಗೆ ಸ್ಪೆಷಲ್ ಗೋಕಾಕ್ ಕರದಂಟು ಕಾಣ್ತು. ಇದೊಂಥರ ಡಿಫ್ರೆಂಟ್ ಕರದಂಟು. ಅಂದ್ರೆ ಇದು ಮಿನಿ ಪ್ಯಾಕ್ ಒಳಗೆ ರೆಡಿ ಮಾಡ್ಯಾರ. ಇದನ್ನು ನಾವು ನೋಡಿರಲೇ ಇಲ್ಲ. ಇದು ಫಸ್ಟ್ ಟೈಮ್ ಇಷ್ಟು ಮಿನಿ ಪ್ಯಾಕ್ ಒಳಗೆ, ಚಾಕ್ಲೇಟ್ ಪ್ಯಾಕ್ ಒಳಗೆ ಇದನ್ನು ಪ್ಯಾಕ್ ಮಾಡ್ಯಾರ. ಸೊ ನೋಡಿ ಒಂಥರ ಸರ್ಪ್ರೈಸ್ ಅನ್ನಿಸ್ತು, ಖುಷಿನೂ ಅಂತು. ಸಣ್ಣ ಹುಡುಗರಿಗೆ ಇಂಥವೆಲ್ಲ ಹಾಳು ಮೂಳು ಚಾಕ್ಲೇಟ್ಸ್ ಅದು ಕೊಡೋಕ್ಕಿಂತ ಇಷ್ಟು ಮಿನಿ ಪ್ಯಾಕ್ ಒಳಗೆ ಕರ್ದಂಟು ಬಂದಿರ್ತಾವಲ್ಲ ಅಂಥವು ಕೊಟ್ಟು ಚಾಕ್ಲೇಟ್ಸ್ ಟೈಪ್ ತಿನ್ನಿಸೋದು ಚಲೋ. ಯಾಕಂದರೆ ಇದು ಹೆಲ್ತಿಗೆ ಬಹಳ ಚಲೋ ಕರ್ದಂಟು. ಯಾಕಂದರೆ ಎಲ್ಲ ಡ್ರೈ ಫ್ರೂಟ್ಸ್ ಅದ್ರೊಳಗೆ ಇರ್ತಾವೆ. ಸೊ ಅಷ್ಟು ನೋಡ್ಕೊತ ನಮಗೇನು ಮನೆಗೆ ಸಂತಿ ಬೇಕಲ್ಲ ಅದನ್ನೆಲ್ಲನೂ ನೋಡ್ಕೊತ ಹೊಂಟಿವಿ. ಸೊ ಇಲ್ಲೇ ಸ್ಟೇಷ್ನರಿ ಸೆಕ್ಷನ್ನು ಇತ್ತು ಈ ಫೋಕಸ್ ಮಾರ್ಟ್ ಒಳಗೆ. ಸ್ಟೇಷ್ನರಿ ಸೆಕ್ಷನ್ ಅಂದ್ರೆ ಹುಡುಗರಿಗೆ ಆಟಿಕೆ ಸಾಮಾನು ಇದ್ದು. ಇದು ನೋಡಿದ್ಮೇಲೆ ನಮ್ಮ ಹುಡುಗರು ಬಿಡೋಂಗಿಲ್ಲ, ಏನಾರ ಒಂದು ತೊಗೊತಾರ, ಅಲ್ಲೇ ಆಟನೂ ಆಡ್ಕೊತ ಕುಂದಿರ್ತಾರೆ. ಹಂಗೆ ನಮ್ಮ ಹುಡುಗಿನೂ ಅದನ್ನು ಮಾಡಕತ್ಲು. ಸೊ ನಮಗೆ ಆಕೆಗೆ ಏನು ತೊಗೊತಾಳೆ, ಯಾವುದು ಲೈಕ್ ಆಗ್ತೈತಿ, ಒಂದು ಐಟಮ್ ಏನಾರು ತೊಗೊಳೋಣಂತ ಹೇಳಿ ಒಂದು ಗಾಡಿ ಕೇಳಿದ್ಲು. ಸೊ ಅದೊಂದು ಗಾಡಿ ತೊಗೊಂಡು ಬಂದ್ವಿ. ಅದಾದ ಮೇಲೆ ನಮಗೀಗ ಬಾಡಿಗೆ ಮನ್ಯಾಗ ಅದೇವಲ್ಲ. ಸೊ ಬಾಡಿಗೆ ಮನ್ಯಾಗ ಅದೇವೆ ಅಂದಮೇಲೆ ಒಂದಿಷ್ಟು ಇಂಥ ಹುಕ್ಸ್ ನೀಡಿರ್ತಾವೆ, ಬೇಕಾಗ್ತಾವೆ. ಇವು ಭಾಳ ಹೆಲ್ಪ್ನೂ ಆಗ್ತಾವೆ ಇಂಥ ಹುಕ್ಸು. ಸೊ ನಾನು ಒಂದಿಷ್ಟು ಹುಕ್ಸ್ ನೋಡಾಕತ್ತಿದ್ನಿ. ಎದಕ್ಕೆ ಯೂಸ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಯಾಕಂದರೆ ಇಲ್ಲೇ ವೇಟ್ ಇರ್ತೈತಿ, ಇದ್ರ ಮೇಲೆ ವೇಟ್ ಇರ್ತೈತಿ. ಆ ವೇಟ್ ಮೇಲೆ ನಾವು ಖರೀದಿ ಮಾಡ್ಬೇಕಾಗ್ತೈತಿ. ಸೊ ಒಂದಿಷ್ಟು ಬಟ್ಟೆ ಅಷ್ಟೇ ಹಾಕೋ ಹುಕ್ಸ್ ಬೇರೆ ಇರ್ತಾವೆ. ಆಮೇಲೆ ದೊಡ್ಡ ಬ್ಯಾಗ್ ಅದ್ರೊಳಗೆ ಹ್ಯಾಂಗ್ ಮಾಡ್ತೀರಿ ಅಂದ್ರೆ ಅದ್ರದ್ದು ಬೇರೆ ಇರ್ತವೆ. ಯಾಕಂದ್ರೆ ವೇಟ್ ನೀವು ಎಷ್ಟು ಅದು ಕ್ಯಾರಿ ಮಾಡ್ತೈತಿ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಸೊ ಅದ್ರ ಮೇಲೆ ಕೊಟ್ಟಿರ್ತಾರೆ ಎಷ್ಟು ವೇಟ್ ಇದು ಕ್ಯಾರಿ ಮಾಡ್ತೈತಿ ಅಂತ ಹೇಳಿ. ಸೊ ಅಲ್ಲಿ ತನಕ ನೀವು ತೊಗೋಬೋದು. ವೇಟ್ ಜಾಸ್ತಿ ಕ್ಯಾರಿ ಮಾಡಿದಷ್ಟು ಅದ್ರದ್ದು ರೇಟೂ ಜಾಸ್ತಿ ಇರ್ತೈತಿ. ಸೊ ನಮಗೂ ಬಾತ್ರೂಮ್ಸಿಗೆ ಅಥವಾ ಇಂಥವೆಲ್ಲ ಬ್ಯಾಗ್ಸ್ದು ಹ್ಯಾಂಗ್ ಮಾಡೋಕೆ ಒಂದಿಷ್ಟು ಬೇಕಾಗಿದ್ದು. ಸೊ ಅದನ್ನು ನಾನು ತೊಗೊಂಡು ಸಿಂಗಲ್ ಪೀಸ್ ಒಳಗೂ ಅವೈಲೇಬಲ್ ಇದ್ದು ಇವು. ಸೊ ಅದನ್ನು ಒಂದಿಷ್ಟು ಪರ್ಚೇಸ್ ಮಾಡಿದ್ವಿ. ಸೊ ಎಲ್ಲ ಫೋಕಸ್ ಮಾರ್ಟ್ ಎಲ್ಲ ಕಡೆ ಅಡ್ಡಾಡಿದ್ವಿ. ಚಲೋ ಐತಿ.
ಎಲ್ಲ ಒಂದೇ ಕಡೆ ಸಾಮಾನು ಸಿಗ್ತಾವೆ. ಬಟ್ ಇಲ್ಲಿ ಲೂಸ್ ಐಟಮ್ಸ್ ಏನೂ ಸಿಗೋದಿಲ್ಲ. ಲೂಸ್ ಐಟಮ್ಸ್ ಅಂದ್ರೆ ಈ ಅಕ್ಕಿ ನಾನು ಲೂಸಾಗಿ ತೊಗೋತೀನಿ ಅಥವಾ ಗೋಧಿ ಲೂಸಾಗಿ ತೊಗೋತೀನಿ ಅಂತಂದ್ರೆ ಅವು ಸಿಗೋಂಗಿಲ್ಲ, ಎಲ್ಲ ಪ್ಯಾಕ್ಡೇ ಇರ್ತಾವೆ. ಸೊ ಇಷ್ಟೆಲ್ಲ ಮುಗಿಸಿ ಸಂತೆ ಏನೇನು ಬೇಕೆಲ್ಲ ತೊಗೊಂಡು ಬಂದ ಮೇಲೆ ಮನೆಗೆ ಬರ್ಬೋಡ್ದನ ಒಂದು ಪಾರ್ಸಲ್ ಬಂದಿತ್ತು. ಏನು ಪಾರ್ಸಲ್ ಅಂತ ನೋಡಿದಾಗ ಅದು ಮಿಕ್ಸಿ ಆಗಿತ್ತು. ಸೊ ಮಿಕ್ಸಿ ಆರ್ಡ್ರ್ ಮಾಡಿದ್ದೆ ನಾನು. ಈ ಮನೆಯೊಳಗೆ ಇನ್ನು ನಾವು ಮಿಕ್ಸಿ ತೊಗೊಂಡಿರಲಿಲ್ಲ. ಸೊ ಮಿಕ್ಸಿ ನೀಡಿತ್ತು, ಮಿಕ್ಸಿ ತೊಗೊಂಡಿದ್ವಿ. ಯಾವ ಮಿಕ್ಸಿ ತೊಗೊಂಡೆ ಅಂತಂದ್ರೆ ಫಿಲಿಪ್ಸ್ದವ್ರದ್ದು ಮಿಕ್ಸಿ ತೊಗೊಂಡೆ ಈ ಸಲ. ಫಿಲಿಪ್ಸ್ ಮಿಕ್ಸಿ 750 ವ್ಯಾಟ್ 3 ಜಾರ್ಸ್ ಬರ್ತವೆ ಇದ್ರೊಳಗೆ. ಬ್ಲ್ಯಾಕ್ ಕಲರ್ ಐತಿ. ಸೊ ಚಲೋ ಐತಿ. ಓಕೆ, ಈ ಮನೆಗೆ ಸೂಟ್ ಆಗ್ತೈತಿ ಅನ್ನಿಸ್ತು. ಸೊ ತೊಗೊಂಡೇನಿ. ಟ್ರೈ ಮಾಡೋಣಂತ. ಹೆಂಗೈತಿ ರಿವ್ಯೂ ಟ್ರೈ ಮಾಡಿದಾಗ ಗೊತ್ತಾಗೋದು ಅದ್ರದ್ದು ಹೆಂಗೆ ರಿವ್ಯೂ ಅಂದ್ರೆ ಅದು ಹೆಂಗೆ ಬರ್ತೈತಿ ಅನ್ನೋದು. ಇನ್ನೊಂದು ಏನಂದ್ರೆ ನಾನು ಏನೋ ಹೊಸ ಐಟಮ್ ತೊಗೊಂಡ್ರೂ ಅದನ್ನು ಫಸ್ಟ್ ಪೂಜೆ ಮಾಡ್ತೀನಿ. ಮನೆಗೆ ಏನೋ ಐಟಮ್ಸ್ ತೊಗೊಳ್ಳಿ, ಕುಕ್ಕರ್ ತೊಗೊಳ್ಳಿ, ಫ್ಯಾನ ತೊಗೊಳ್ಳಿ, ಏನೋ ತೊಗೊಳ್ಳಿ, ಸೊ ಅದನ್ನು ಫಸ್ಟ್ ಪೂಜೆ ಮಾಡೋದು ನನಗೆ ರೂಢಿ. ನಾವು ಈಗಂತಲ್ಲ, ಮೊದಲಿಂದನೂ ಅದು ರೂಢಿ ಬೆಳೆಸ್ಕೊತಾನೆ ಬಂದೇವೆ ನಮಗೆ. ಸೊ ಅದರಿಂದ ನಮ್ಗೆ ಒಳ್ಳೇದಾಗಲಿ ಅನ್ನೋದು ಒಂದು ರೂಢಿ ಐತಿ. ಸೊ ಹಂಗೆ ಇದನ್ನು ಈ ಮಿಕ್ಸರು ನಾನು ಪೂಜೆ ಮಾಡಿದ್ದೆ. ಪೂಜೆ ಮಾಡಿ ಎಲ್ಲ ಆದಮೇಲೆ ಸೊ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಎಡೆನೂ ಹಿಡಿದ್ನಿ. ಸೊ ಇಷ್ಟು ಇವತ್ತಿಂದು ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.